ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದರೆ ವಿಶ್ವ ಸಂವಿಧಾನ ಸ್ಥಾಪನೆ ಮಾಡುವುದರ ಮೂಲಕ ಸಕಲ ಮಾನವ ಜೀವಗಳಲ್ಲಿ ದೇವರನ್ನು ಕಂಡ ಒಂದು ಮಹಾನ್ ತತ್ವ, ಅದು ಲಿಂಗ ಆಯತ ಧರ್ಮ. ಇಂತಹ ಒಂದು ಮಹಾನ್ ಧರ್ಮ ಕೊಟ್ಟವರು ಈ ಜಗತ್ತಿಗೆ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ. ಇಂತಹ ವಿಶ್ವ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎಲ್ಲ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ, ಈ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಭಾರತೀಯರಿಗೂ, ಜಗತ್ತಿನ ಎಲ್ಲ ಮಾನವ ಲೋಕಕ್ಕೆ ಬಸವ ಕಲ್ಯಾಣ ಅನುಭವ ಮಂಟಪ ಶರಣರ ನಾಡಿನಿಂದ ಈ ಮುಂಜಾನೆಯ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ: ಸೂರ್ಯನ ಉದಯ ತಾವರಿಗೆ ಜೀವಾಳ, ಚಂದ್ರನ ಉದಯ ನೈದಿಲಿಗೆ ಜೀವಾಳ, ಈ ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ, ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ, ನಮ್ಮ ಕೂಡಲ ಸಂಗನ ಶರಣರು ಬರುವೆಮಗೆ ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ. 893 ವರ್ಷ ಹಿಂದೆ ಬಸವ ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನವರು ಬಿಜ್ಜಳ ರಾಜರ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಅವತ್ತಿನ ಕೆಟ್ಟ ವ್ಯವಸ್ಥೆಯನ್ನು ಸರಿಪಡಿಸುವ ಸಲುವಾಗಿ ಒಂದು ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು. ಆ ನಂತರ ಅವತ್ತಿನ ಕಾಲದಲ್ಲಿ ಯಾವುದೇ ಒಳ್ಳೆಯ ರಸ್ತೆಗಳಿರಲಿಲ್ಲ, ವಾಹನಗಳಿರಲಿಲ್ಲ. ಆದರೂ ಕೂಡ ಬಸವ ಕಲ್ಯಾಣದ ಒಂದು ಸತ್ಯದ ಇತಿಹಾಸ ಇಡೀ ಜಗತ್ತಕ್ಕೆ ವೆಚ್ಚವಾದ ನಂತರ ಕಾಶ್ಮೀರದಿಂದ ಹಿಡಿದುಕೊಂಡು ಕನ್ಯಾಕುಮಾರಿವರೆಗೆ ಇಡೀ ದೇಶದ ಎಲ್ಲ ನಾನಾ ಮೂಲೆಗಳಿಂದ ಬಸವ ಕಲ್ಯಾಣಕ್ಕೆ ಬರ್ತಕ್ಕಂಥದ್ದನ್ನು ಕಂಡು ಬಸವಣ್ಣನವರು ಸಂತೋಷಪಟ್ಟು ಈ ವಚನವನ್ನು ಬರೆದಿದಂತೆ ಕಾಣುತ್ತದೆ. ಆದ್ದರಿಂದ ಒಲಿದ ಠಾವಿನಲ್ಲಿ ನೋಟ ಜೀವಾಳ, ನಮ್ಮ ಅಂತರಂಗದ ದೇವನನ್ನು ಒಲಿಸಿಕೊಳ್ಳಲು ನಾವು ಯಾವಾಗಲೂ ಅಂತರ್ಮುಖಿಯಾಗಿ ಬದುಕಬೇಕಾಗುತ್ತದೆ. ನಮ್ಮ ಅರಿವೇ ನಮಗೆ ಗುರು, ನಮ್ಮ ದೇಹವೇ ನಮಗೆ ದೇವಸ್ಥಾನ, ಕಾಯಕವೇ ಕೈಲಾಸ. ಇಂತಹ ಮಹಾನ್ ವಿಚಾರ ಕೊಟ್ಟವರು ನಮ್ಮ ಬಸವಾದಿ ಶಿವಶರಣರು ಸ್ಥಾಪಿಸಿದ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪದ ಲಿಂಗ ಆಯತ ಧರ್ಮ. ಈ ಕಾರಣಕ್ಕಾಗಿಯೇ ಪ್ರತಿಯೊಬ್ಬ ಶರಣರು ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿದರು. ಅವತ್ತು ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ. ಯಾಕೆಂದರೆ ಮನುಷ್ಯನ ಮನಸ್ಸು ಹೇಗಿದೆ ಅಂದರೆ ಕೊಂಬೆಯ ಮೇಲಣ ಮರಕಟ್ಟನಂತೆ. ಇಂತಹ ಕೆಟ್ಟ ಮನಸ್ಸನ್ನು ತಿದ್ದಿಕೊಂಡು ಸುಧಾರಿಸಿಕೊಂಡು ಬದುಕಲು ಅನುಭವ ಮಂಟಪದ ವಚನಗಳು ಕೊಟ್ಟಿದ್ದಾರೆ. ಇನ್ನೊಂದು ಬಸವಣ್ಣನವರ ವಚನ: ಮಂಡೆ ಮಾಸಿದರೆ ಮಹಾಮಜ್ಜನ ಮಾಡುವುದು, ವಸ್ತ್ರ ಮಾಸಿದರೆ ಮಡಿವಾಳರಿಗಿಕ್ಕುವುದು, ಈ ಮನದ ಮೈಲಿಗೆ ತೊಳೆದುಕೊಳ್ಳಬೇಕಾದರೆ ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವ ಮಾಡುವುದು, ವಚನಗಳ ಅನುಭವ ಮಾಡುವುದು. अगर सर गंदगी हो गए तो शैम्पू साबुन से धुले सकते हैं, कपड़ा गंदगी हो गए धुले सकते हैं, क्लीन कर ले सकते हैं, लेकिन अंतर आत्मा का मैला हो गए, अंतर का मन खराब हो गए तो किसी बाहर किधर तो भी जाने का ज़रूरत नहीं, सिर्फ शरणों का संग की ज़रूरत है बोलते बसवण्णा जी। एक अच्छा सच्चा वचनों का चिंतन करना ज़रूरत है बोलते। तो ये विचार अभी बसवा कल्याण के अंदर नूतन अनुभव मंटप बिल्डिंग का काम चल रहा है। अभी साल के अंदर कुछ तो वो कंप्लीट हो सकता है। उसके बाद में हमारा बसवा कल्याण दुनिया का फर्स्ट पार्लियामेंट अनुभव मंटप प्रजाप्रभुत्व का केंद्र जाति रहित समाज जो निर्माण था ना, ये विचार समझने के लिए भारत इतना ही नहीं, दुनिया के सभी लोग बसवा कल्याण के नया अनुभव मंटप में आकर यहाँ का इतिहास पढ़ना चाहिए, सुनना चाहिए, देखना चाहिए और इसके बारे में समझकर आचरण में लाके दूसरों को थोड़ा थोड़ा बताते जाएंगे तो हमारा भारत देश के अंदर ये नफरती माहौल, ये जात पात, ये ऊंच नीच, ये भेदभाव, ये भगवानों का लपड़ा, ये सारे जो भी पाखंडवाद अंधविश्वास है ना, ये सारे कचरा निकालने के वास्ते ही हमारे बसवा कल्याण के अंदर 12वीं शताब्दी में अनुभव मंटप
स्थापन किए थे महात्मा बसवण्ण जी। तो मैं इतना ही कहूँगा, जैसा वचना है वैसा लोगों को परिचय करना चाहिए। अगर हमारे देश के प्रगति के वास्ते, इतना मैं बोलकर आप लोगों को अगर मन को लगा, दिल को लगा, 150 करोड़ भारतवासियों को ऐसा वचनों का वीडियो पहुंचाने का काम कीजिए। ये एक बहुत बड़ा पुण्य का काम होता है। इतना मैं बोलते हुए, हमारा ज़िंदगी में एक ना एक दिन आए हैं, एक ना एक दिन जाना है। आके जाने से पहले हमारा हाथ से जितना हुआ उतना अच्छा काम करके जाने का एक प्रयत्न करेंगे बोलकर मैं इतना बोलकर आप सबको ಇನ್ನೊಂದು ಸಲ ಬಸವಣ್ಣನ ನಾಡಿನಿಂದ ಜಗತ್ತಿನ ಮಾನವರೆಲ್ಲರಿಗೂ ಕೋಟಿ ಕೋಟಿ ಶರಣ.